ಇವತ್ತು ನಾನು ಲೀವರ್ ಫ್ರೈ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಲೀವರನ್ನು ಚೆನ್ನಾಗಿ ತೊಳ್ಕೊಬೇಕು. ಇದು 1 kg ಲೀವರ್ ಅಷ್ಟಿದೆ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. ನಾರ್ಮಲಾಗಿ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬಿನ ಅಂಶ ಕೂಡ ಹಾಕ್ಕೊಬರ್ಬೇಕು. ಈ ಥರ ಕೊಬ್ಬಿನ ಅಂಶ ಕೂಡ ಇರಬೇಕು. ಒಂದು ಅವ್ರಿಗೆ ಹೇಳಿದ್ರೆ ಹಾಕ್ಕೊಡ್ತಾರೆ, ಒಂದು ಸ್ವಲ್ಪ ಕೊಬ್ಬು ಹಾಕ್ಕೊಳಕ್ಕೆ ಹೇಳ್ತಾರೆ. ಮತ್ತು ಇದನ್ನು ಒಂದು ಸ್ವಲ್ಪ ಒಂದು 2 ಪೀಸು ಇಲ್ಲ ಒಂದು ಫುಲ್ ತೊಗೊಂಡು ಪೀಸ್ ಮಾಡಿಸ್ಕೊಬರ್ಬೇಕು. ಇದನ್ನು ನಾವು ನೀವೇನಂತೀರೋ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ನಾವು ಮಂಗಲ್ತೀತಿ ಅಂತೀರಿ. ಈ ಮಂಗಲ್ತೀತಿನ ನಾವು ಈ ಥರ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಬ್ಲಡ್ ಇರ್ತದೆ, ರಕ್ತ ಇರ್ತದೆ, ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು. ಈ 1 kg ತೊಗೊಂಬಂದಿದ್ದಾರೆ ಇವತ್ತು ನಾನು. ಈ 1 kg ಹೆಂಗೆ ಮಾಡೋದಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಅಲ್ಲದೆ ಇದನ್ನು ನಾವು ರುಬ್ಕೊಳ್ಳೋದಕ್ಕೆ ಏನೇನು ಬೇಕು, ಅದಕ್ಕೆ ರುಬ್ಕೊಳ್ಬೇಕು ಅಂದರೆ ಏನೆಲ್ಲ ಬೇಕು ಪದಾರ್ಥಗಳು ಅಂತ ನಾನು ಹೇಳ್ತೀನಿ. ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಿಕ್ಕದು ಈರುಳ್ಳಿ, ಶುಂಠಿ ಸ್ವಲ್ಪ, ಮತ್ತು ಚಕ್ಕೆ ಲವಂಗ, ಮತ್ತು ಸ್ವಲ್ಪ ನಾನು ಮೆಣಸು ಕಾಳು ತೊಗೊಂಡಿದ್ದೀನಿ, ಗಸಗಸೆ ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಪೀಸಷ್ಟು ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಚೂರು ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ, ಈ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಮತ್ತು ಪುದೀನ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ, ಮೆಣಸಿನ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಇವೆಲ್ಲ ಸೇರಿ ನಾವು ಒಂದು ಇದರಲ್ಲಿ ಹಾಕಿ ರುಬ್ಕೋಬೇಕು. ಇದನ್ನು ಉರಿಬಾರ್ದು, ಉರಿದ್ರೆ ಇದ್ರದ್ದು ಎಲ್ಲ ವಾಸನೆ ಇದೆಲ್ಲ ಹೋಗ್ಬಿಡ್ತದೆ. ಅದರಿಂದ ಇದರಲ್ಲಿರೋ ಸತ್ವಗಳೆಲ್ಲ ಹಂಗೆ ಇರಬೇಕಂದ್ರೆ ನಾವು ಉರಿಬಾರ್ದು, ಹಂಗೆ ತೊಗೋಬೇಕು. ಅಲ್ಲದೆ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿದ್ದು ಒಂದು ದೊಡ್ಡ ಈರುಳ್ಳಿ ದೊಡ್ಡದಂದರೆ ಒಂದು ಇಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡದು ರೋಲ್ ಮಾಡೋದು ಅಂದರೆ ಇದು ಕರ್ಬೇವಿನ ಸೊಪ್ಪು. ಈ ಕರ್ಬೇವಿನ ಸೊಪ್ಪು ಚೆನ್ನಾಗಿ ನಾವು ತೊಳೆದು 1 ಕಪ್ಪಷ್ಟು ಇಟ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮತ್ತು ಇದು ಬೇಕಾದರೆ ಜೀರಿಗೆದು ಪುಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದು ಹಾಕ್ಬೋದು. ಮತ್ತು ಇದು ಬಂದು ಮೆಣಸಿನ ಪುಡಿ ಮತ್ತು ಹೆಚ್ಚಾಗಿ ಬೇಕಾಗಿರೋದು ಇಲ್ಲಿ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ. ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಎಲ್ಲನೂ. ಇವುಗಳು ನಮಗೆ ಬೇಕಾಗಿದ್ದಂಥ ಒಗ್ಗರಣೆಗೆ ಬೇಕಾದಂಥ ವಸ್ತುಗಳು. ಅಲ್ಲದೆ ಜೊತೆಗೆ ಎಣ್ಣೆ ಬೇಕಾಗಿದೆ. ಈ ಎಣ್ಣೆನ ಅಷ್ಟು ಬೇಕಾಗಿಲ್ಲ, ಸ್ವಲ್ಪ ಎಣ್ಣೆ ಇದ್ದರೆ ಸಾಕು. ಸೊ ಹಾಗಾಗಿ ಇದನ್ನು ಹೆಂಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು. ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಯಲ್ಲಿ ಒಂದು ಚೂರು ಎಣ್ಣೆ ಹಾಕಿದ್ದೀನಿ ನೋಡಿ, ಇಷ್ಟು ಎಣ್ಣೆ ಹಾಕಿದ್ದೀನಿ. ತುಂಬ ಎಣ್ಣೆ ಏನು ಬೇಕಾಗಿಲ್ಲ, ಒಂದು ಚೂರು ಎಣ್ಣೆ ಹಾಕಿದ್ದೀನಿ. ಮತ್ತು ಅದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಅದ ನಂತರ ಸ್ವಲ್ಪ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಈರುಳ್ಳಿ, ಅದನ್ನು ಎಣ್ಣೆ ಕಾಯೋ ತನಕ ನೋಡಬೇಕು. ಎಣ್ಣೆ ಕಾದಿದೆಯೇನೋ ನೋಡಿಬಿಟ್ಟು ಆಮೇಲೆ ನಂತರ ಈರುಳ್ಳಿ ಹಚ್ಚಿದ್ರಲ್ವ, ನಾವು ಈರುಳ್ಳಿನ ಚಿಕ್ಕ ಹಚ್ಚಿದಂಥ ಈರುಳ್ಳಿನ ನಾವು ಈಗ ಅದಕ್ಕೆ ಹಾಕಬೇಕು. ಈರುಳ್ಳಿ ಎಲ್ಲನೂ ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸಿದ್ಮೇಲೆ ತುಂಬ ಕಪ್ಪಗೆಲ್ಲ ಬೇಯಬಾರ್ದು ಈರುಳ್ಳಿ. ತುಂಬ ಬೆಂದರೆ ಇದು ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಈ ಬಿರಿಯಾನಿಗೆಲ್ಲ ಬೇಯಿಸ್ತಿರಲ್ಲ ಕಪ್ಪಗೆ ಆ ಥರ ಬೇಯಿಸಬಾರ್ದು. ಒಂದು 50% ಬೆಂದರೆ ಸಾಕು. 50% ಬೇಯಬೇಕು ಅಷ್ಟೇ. 50% ಬೆಂದ ಮೇಲೆ ನೋಡ್ಕೋಬೇಕು, ನಾವು ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿದಾದ್ಮೇಲೆ ಈರುಳ್ಳಿನ ನೋಡ್ಕೋಬೇಕು, ಅವಾಗ ಈರುಳ್ಳಿನ ನೋಡ್ಕೋಬೇಕು. ಅಷ್ಟರಲ್ಲಿ ಚೆನ್ನಾಗಿ ನೋಡಿ, ತುಂಬ ಕಪ್ಪಗೂ ಆಗೋದು ಬೇಡ, ತುಂಬ ಕೆಂಪಗೂ ಆಗೋದು ಬೇಡ, ಮಧ್ಯದಲ್ಲಿ ಇರೋಷ್ಟು ಮಾಡಬೇಕು. ಹಿಂಗೆ ತಿರುಗಿಸ್ತಾ ಇರಬೇಕು. ತಿರುಗಿಸೋದಾದ್ಮೇಲೆ ಅದು ಒಂದು ಸ್ವಲ್ಪ ಬೆಂದಂಗೆ ಆಗುತ್ತೆ, ಒಂದು 50% ಬೆಂದಂಗೆ ಆಗುತ್ತೆ. ಬೆಂದ ಮೇಲೆ ನಾವೇನು ಮಾಡಬೇಕು, ತೊಳೆದಿಟ್ಟಿದ್ರಲ್ವ ನಾವು ಲೀವರ್ನ, ಅದನ್ನು ಇದರೊಳಗಡೆ ಹಾಕಬೇಕು. ನೋಡಿ, ಸ್ವಲ್ಪ ನೋಡಿ ಈ ಥರ ಆಗಿರಬೇಕು. ತುಂಬಾ ಕೆಂಪು ಕುಡಿದ್ರೆ ಟೇಸ್ಟ್ ಹೋಗ್ಬಿಡ್ತದೆ. ಸೊ ತಿನ್ನುವಾಗ ಈರುಳ್ಳಿ ಸಿಗಬೇಕು ನಮಗೆ. ಸೊ ಹಂಗಾಗಿ ಇದನ್ನು ನಾವು ಈ ಥರ ಮಾಡ್ಕೋಬೇಕು.
ತುಂಬ ಚೆನ್ನಾಗಿರ್ತದೆ. ಮಾಡಿದಾದ್ಮೇಲೆ ತಿನ್ನೋದಕ್ಕೆ ಮುದ್ದೆಗೂ ಚೆನ್ನಾಗಿರ್ತದೆ. ಮುದ್ದೆಗಂತೂ ತುಂಬ ಚೆನ್ನಾಗಿರ್ತದೆ. ಮುದ್ದೆ ಚೆನ್ನಾಗಿ ಮಾಡಿಕೊಂಡು ವೈಟ್ಗಾಗಲಿ ಸ್ವಲ್ಪ ಕಪ್ಪಗಾಗಲಿ ಏನೋ ಒಂದು ಮುದ್ದೆ ಮಾಡಿಕೊಂಡು ತಿನ್ನುವಾಗ ತುಂಬ ರುಚಿಯಾಗಿರ್ತದೆ ಇದು. ಅಂದರೆ ಅಲ್ಲದೆ ತುಂಬ ಲೀವರ್ ಎಲ್ಲರೂ ತಿನ್ನಬಾರ್ದು, ಯಾಕಂದರೆ ಲೀವರ್ ತುಂಬ ಗಂಡಸರು ತಿಂದರೆ ಆರ್ಗನ್ ಅಲ್ವಾ ಅದು. ಆರ್ಗನ್ ತಿನ್ನುವಾಗ ಏನಾಗುತ್ತೆ, ಶರೀರದಲ್ಲಿ ಕ್ರಿಸ್ಟಾಲ್ಸ್ ಅನ್ನೋದು ಒಂದು ಇದು ಉತ್ಪತ್ತಿ ಆಗುತ್ತೆ. ಸೊ ಹಂಗಾಗಿ ಈ ಯಾರ್ಯಾರಿಗೆಲ್ಲ ಗೌಟ್ ಅನ್ನೋ ಒಂದು ಕಾಯಿಲೆ ಎಲ್ಲ ಇದೆಲ್ಲ ಅವರೆಲ್ಲ ಇದನ್ನು ತಿನ್ನಬಾರ್ದು. ಸೊ ಅವರಿಗೆ ಇದನ್ನು ತಿಂದರೆ ಅವ್ರ ಬಾಡಿಯಲ್ಲಿ ಮತ್ತೆ ಇದು ಜಾಸ್ತಿ ಆಗುತ್ತೆ, ಕ್ರಿಸ್ಟಲ್ಸ್ ಜಾಸ್ತಿಯಾಗಿ ನೋವು ಜಾಯಿಂಟ್ ಪೇಯ್ನ್ಸ್ ಬರ್ತದೆ. ಸೊ ಹಂಗಾಗಿ ಗಂಡಸರು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಆರ್ಗನ್ಸ್ ಎಲ್ಲ. ಲೇಡೀಸ್ಗೇನು ತೊಂದರೆ ಇರಲ್ಲ. ಸೊ ಗಂಡಸರು ತಿನ್ನುವಾಗ ಸ್ವಲ್ಪ ಲೀವರೆಲ್ಲ ಸ್ವಲ್ಪ ಕಮ್ಮಿ ತಿನ್ನಬೇಕು. ಅಂದರೆ ಅಲ್ಲದೆ ಈ ಥರ ಕಾಯಿಲೆ ಇರೋರು ತಿನ್ನಬಾರ್ದು. ಇನ್ನು ಗೌಟ್ ಅನ್ನೋ ಒಂದು ಕಾಯಿಲೆ ಇರೋರು ತಿನ್ನಬಾರ್ದು. ಸರಿ, ಓಕೆ. ಈಗ ಈರುಳ್ಳಿ ಬೆಂದಿದೆ. ಸೊ ಇದನ್ನು ಹಾಕೋಣ, ನಾವು ಲೀವರ್ನ ಹಾಕೋಣ. ನೋಡಿ, ಲೀವರ್ ಹಾಕ್ತಾಯಿದ್ದೀನಿ ನಾನು. ಲೀವರ್ ಹಾಕುವಾಗ ಚೆನ್ನಾಗಿ ಹಾಕಬೇಕು. ನೋಡಿ ಕೊಬ್ಬು ಇದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬು ಅವನು ಹಾಕಿದ್ದಾನೆ, ಪೀಸ್ ಹಾಕಿದ್ದಾನೆ. ಸೊ ಅದನ್ನು ಹಾಕ್ಕೋಬೇಕು. ಎಲ್ಲ ಹಾಕ್ಬಿಡ್ಬೇಕು. ಎಲ್ಲ ಹಾಕಿದ್ಮೇಲೆ ನೋಡಿದ್ರಾ, ಎಲ್ಲ ಹಾಕಿ ಆಯಿತು. ಇವಾಗ ತಿರುಗಿಸ್ಬೇಕು, ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ ಈ ಥರ ತಿರುಗಿಸ್ಬೇಕು. ಒಂದು 2-3 ಸರಿ ತಿರುಗಿಸ್ಬೇಕು ಈ ಥರ. ಸ್ವಲ್ಪ ಅದು ಈ ಥರ ಆಗಬೇಕು. ಅಂದರೆ ಈ ಥರ ನೋಡಿದ್ರೆ ಈ ಥರ ಆಗಬೇಕು. ಅಂದರೆ ಆ ಬ್ಲಡ್ಡೆಲ್ಲ ಎಳ್ಕೋಬೇಕು, ರಕ್ತ ಎಲ್ಲ ಎಳ್ಕೋಬೇಕು. ಸೊ ಸ್ವಲ್ಪ ತನಕ ನಾವು ತಿರುಗಿಸ್ಬೇಕು. ಇವಾಗಲೇ ಅದಕ್ಕೆ ನಾವು ಏನು ಹಾಕ್ಬಾರ್ದು. ಸೊ ಒಂಚೂರು ತಿರುಗಿಸ್ಬೇಕು. ಇವಾಗ ಉಪ್ಪು ಹಾಕಿದರೆ ಏನಾಗುತ್ತೆ ಹೇಳಿ, ನೀರು ಬಿಟ್ಕೊಬಿಡ್ತದೆ. ಸೊ ಹಂಗಾಗಿ ಉಪ್ಪು ಹೆಚ್ಚಾಗಿ ಹಾಕೋಕ್ಕೆ ಹೋಗಬಾರ್ದು ಸ್ಟಾರ್ಟಿಂಗ್ಗೆ. ಸ್ವಲ್ಪ ಎಲ್ಲ ಎಳ್ಕೋಬೇಕು. ಅದು ಸ್ವಲ್ಪ ಎಲ್ಲ ಎಳ್ಕೊಂಡು ಜಿಪ್ಕೊಳ್ತದೆ. ಅದಾದಮೇಲೆ ನಾವೇನು ಮಾಡಬೇಕು, ಎಲ್ಲ ಹಿಂಗೆ ತಿರುಗಿಸ್ಬೇಕು. ತಿರುಗಿಸೋದಾದಮೇಲೆ ಸ್ವಲ್ಪ ಬಿಟ್ಬಿಡಬೇಕು. ಇದನ್ನು ಹಿಂಗೆ ಮಾಡಿ ಸ್ವಲ್ಪ ಬಿಟ್ಬಿಡಬೇಕು. ಅಂದರೆ ಫುಲ್ಲು ಮುಚ್ಚಬಾರ್ದು. ಮುಚ್ಚಿದ್ರೆ ಏನಾಗುತ್ತೆ ಅಂದರೆ ಆ ಸ್ಮೆಲ್ ಇದೆಯಲ್ಲ ಅದೆಲ್ಲ ಎಳ್ಕೊಬಿಡ್ತದೆ. ಹಂಗಾಗಿ ಇದಕ್ಕೆ ಮುಚ್ಚಬಾರ್ದು. ಮುಚ್ಚಿದ್ರೂ ಪ್ಲೇಟು ಒಂದು ಸ್ವಲ್ಪ ಹೊರಗಡೆಗೆ ಮುಚ್ಚಬೇಕು. ಹೆಂಗೆ ನಾನು ತೋರಿಸ್ಕೊಡ್ತೀನಿ. ಈ ಥರ ಮುಚ್ಚಬೇಕು ಪ್ಲೇಟ್ನ. ಈ ಥರ ಮುಚ್ಚಿಡಬೇಕು. ಓಪನ್ ಆಗಿಡಬೇಕು. ಯಾಕಂದರೆ ಆ ವಾಸನೆ ಎಲ್ಲ ಹೋಗಬೇಕು. ಆ ವಾಸನೆ ಎಲ್ಲ ಹೋದ್ಮೇಲೆ ತಿನ್ನೋದಕ್ಕೂ ಚೆನ್ನಾಗಿರ್ತದೆ. ಇಲ್ಲಾಂದರೆ ನೀವು ಮುಚ್ಚಿಟ್ಬಿಟ್ರೆ ಅಂದರೆ ಏನೆಲ್ಲ ಇದೆ ಲೀವರ್ದು ಸ್ಮೆಲ್ ಅನ್ನೋದಿದೆಯಲ್ಲ, ವಾಸನೆ ಅನ್ನೋದಿದೆಯಲ್ಲ, ಅದು ಹಂಗೆ ಒಳಗಡೆ ಹೋಗ್ಬಿಡ್ತದೆ. ಸೊ ಹಂಗಾಗಿ ಅದನ್ನು ಓಪನ್ ಮಾಡಿ ನಾವು ಬಿಟ್ಟರೆ ಅದು ಏನಾಗುತ್ತೆ, ಆ ಸ್ಮೆಲ್ಲೆಲ್ಲ ಹೊರಗಡೆ ಹೋಗುತ್ತೆ. 1-2 ಸರಿ ಹಿಂಗೆ ತಿರುಗಿಸ್ಕೊಡ್ಬೇಕು ಈ ಥರ. ಅಂದರೆ ಸ್ವಲ್ಪ ಉರಿತಾ ಇರಬೇಕು. ಈ ಥರ 1-2 ಸಲ ತಿರುಗಿಸ್ಕೊಡ್ಬೇಕು. ಇವಾಗ ನೋಡಿದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ಹಾಗೆ ಅದಕ್ಕೆ ಬೇಕಾಗಿದ್ದು ಒಂದು ಇವಾಗ ಸಾಲ್ಟ್, ಇದು ಅರಿಶಿಣ ಪುಡಿ ಹಾಕಬೇಕು. ಅರಿಶಿಣ ಪುಡಿ ಒಂದು 2 ಸ್ಪೂನು. ಧನಿಯಾ ಪುಡಿ ಒಂದೂವರೆ ಸ್ಪೂನು. ಖಾರ ತುಂಬ ಬೇಡ, ಯಾಕಂದರೆ ರುಬ್ಕೊಳ್ತಾ ಇದ್ರಲ್ಲ, ಅದರಿಂದ ಒಂದು ಸ್ವಲ್ಪ. ನಾನು 2 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಆ ಮೆಣಸನ್ನು ಹಂಗೆ ಹಾಕಬೇಕು. ಮೆಣಸು ಪುಡಿ, ಓಕೆ, ಹಂಗೆ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಎಲ್ಲ ತಿರುಗಿಸ್ಬೇಕು. ನೋಡಿ ಈ ಥರ ತಿರುಗಿಸ್ಬೇಕು. ಉಪ್ಪು ಇಲ್ಲಿ ಕೂಡ ಹಾಕ್ಬಾರ್ದು. ಇವಾಗಲೂ ಉಪ್ಪು ಹಾಕ್ಬಾರ್ದು. ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ತದೆ. ಸೊ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಈ ಥರ ಮಾಡಬೇಕು. ಈ ಥರ ಆದಮೇಲೆ ಈ ಥರ ಇದನ್ನು ಇವಾಗ ಒಂದು
ಸ್ವಲ್ಪ ಹೊತ್ತು ನಾವು ಬೇಯಿಸಬೇಕು, ಯಾಕಂದರೆ ಆ ಮಸಾಲೆ ಸ್ವಲ್ಪ ಇಟ್ಕೋಬೇಕು. ಉಪ್ಪು ಹಾಕಿದರೆ ನೀರು ಬಿಟ್ಕೊಳ್ತದೆ. ಸೊ ಇದು ಸ್ವಲ್ಪ ಸ್ಲಿಮ್ ಆಗಿಡಬೇಕು, ಸ್ಲಿಮ್ ಆಗಿಟ್ಟು ಇದು ಮಾಡಬೇಕು. ಇವಾಗ ನೋಡೋಣ ಹೆಂಗೆ ಬೆಂದಿದೆ ಅಂತ ನೋಡೋಣ. ನೋಡಿದ್ರಾ ಯಾವ ಥರ ಬೆಂದಿದೆ ಅಂತ ನೋಡಿದ್ರಾ? ಈ ಥರ ಇರ್ತದೆ. ನೋಡಿದರೆ ಸ್ವಲ್ಪ ನೋಡೋದಕ್ಕೆ ಕೂಡ ಚೆನ್ನಾಗಿರ್ತದೆ. ಇವಾಗ ಒಂದು ತಿರುಗಿಸೋಣ. ತಿರುಗಿಸಿದ ಮೇಲೆ ನೋಡಬೇಕು. ನೋಡಿ ಈ ಥರ ಇರ್ತದೆ, ಈ ಥರ ಇರ್ತದೆ. ಅಂದರೆ ಆ ಸ್ಮೆಲ್ಲೆಲ್ಲ ಹೋಗ್ತಾ ಇರ್ತದೆ. ಈ ಥರ ಇರ್ತದೆ, ಈ ಥರ ಇದೆ. ಇವಾಗ ನಾವೇನು ಮಾಡಬೇಕು, ಒಂದು 5 ಮಿನಿಟ್ಸ್ ಆದಮೇಲೆ ಅದೆಲ್ಲ ಇದಾದಮೇಲೆ ನೋಡಿದ್ರಾ? ನೋಡಿ ಹೆಂಗಿದೆ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಇವಾಗ ನಾವು ಏನು ರುಬ್ಕೊಂಡಿದ್ದೀರೋ ನೋಡಿ, ಈ ಮಸಾಲೆ ಹಿಂಗೆ ರುಬ್ಕೋಬೇಕು. ಏನು ತುಂಬ ಬೇಡ. ಇದನ್ನು ನಾವು ಒಂದು 2 ಸ್ಪೂನ್ ಅಷ್ಟು, 2 ಒಂದು 3, 1 2 ಒಂದು ಹಿಂಗೆ 3 ಅಷ್ಟೇ. 3 ಆದಮೇಲೆ ತಿರುಗಿಸ್ಬೇಕು, ಮತ್ತೆ ತಿರುಗಿಸ್ಬೇಕು. ನೋಡಿ ಈ ಥರ ತಿರುಗಿಸ್ಬೇಕು. ಯಾಕಂದರೆ ಚೆನ್ನಾಗಿ ಹಿಡಿಬೇಕು, ಆ ಮಸಾಲೆ ಎಲ್ಲ ಹಿಡಿಬೇಕು, ಚೆನ್ನಾಗಿ ಹಿಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಸೊ ಹಿಂಗೆ ಹಿಡ್ಕೋಬೇಕು. ನೋಡಿ ಈ ಥರ. ಇಲ್ಲಿ ನಾವು ಏನು ಮಾಡಬೇಕು, ಒಂದು ಸ್ವಲ್ಪ ಇವಾಗ ನಾವು ಸಾಲ್ಟ್ ಹಾಕ್ಕೋಬೇಕು, ಉಪ್ಪು ಹಾಕ್ಕೋಬೇಕು. ಇವಾಗ ಉಪ್ಪು ಹಾಕ್ಕೋಬೇಕು. ನೋಡಿ ಈ ಥರ. ನೋಡಿದ್ರಾ? ಇವಾಗಲೇ ಸ್ಮೆಲ್ ಬರೋಕ್ಕೆ ಶುರು ಹಚ್ಚಿತು. ಇವಾಗ ಏನು ಮಾಡಬೇಕು, ಈ ಸಮಯದಲ್ಲಿ ನಾವು ಇಟ್ಕೊಂಡಂಥ ಉಪ್ಪು ರುಚಿಗಷ್ಟು ಉಪ್ಪು ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. 1 ಸ್ಪೂನು, 1.5 ಅಷ್ಟೇ, 1.5 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಬಿಡಬೇಕು. ನೋಡಿದ್ರಾ? ಈ ಥರ ತಿರುಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಘಮ 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 ಅಂತ ಇದೆ, ವಾಸನೆ ಬರ್ತಾಯಿದೆ. ಆಲ್ರೆಡಿ ಇವಾಗ ವಾಸನೆ ಬರೋಕ್ಕೆ ಶುರು ಹಚ್ತಾ ಇದೆ. ಸೊ ಈಗ ಮಸಾಲೆ ಹಾಕಿರೋದ್ರಿಂದ ಅದು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಕುದಿಯೋದಕ್ಕೆ ಏನು ಮಾಡಬೇಕು ನಾವು, ಮತ್ತೆ ತಟ್ಟೆ ಫುಲ್ಲು ಮುಚ್ಚಬೇಕು. ಇವಾಗ ತಟ್ಟೆನ ಫುಲ್ಲು ಮುಚ್ಚಿ ಒಂದು ಸ್ಲಿಮ್ಮಾಗಿ ಇಡಬೇಕು. ಗ್ಯಾಸ್ನ ಸ್ಲಿಮ್ಮಾಗಿ ಇಟ್ಬಿಟ್ಟು ಅದನ್ನು ನಾವು ಒಂದು 10 ಮಿನಿಟ್ಸ್ ಬಿಡಬೇಕು. 10 ಮಿನಿಟ್ಸ್ ಆದಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. 10 ಮಿನಿಟ್ಸ್ ಆದಮೇಲೆ ಹಿಂಗೆ ತೆಗೆದು ನೋಡುವಾಗ ಹಿಂಗೆ ಕುದೀತಾ ಇರ್ತದೆ. ಅದಾದಮೇಲೆ ಏನು ಮಾಡಬೇಕು, ಕರ್ಬೇವಿನ ಸೊಪ್ಪು ನಾವು ಇಟ್ಕೊಂಡಿದ್ದಂಥ ಕರ್ಬೇವಿನ ಸೊಪ್ಪನ್ನ ಒಂದು ಚೂರು ಹಿಂಗೆ ಎಲ್ಲ ಉದುರಿಸ್ಬೇಕು. ಎಲ್ಲದಕ್ಕೂ ಉದುರಿಸ್ಬೇಕು. ಚೆನ್ನಾಗಿ ಉದುರಿಸ್ಬೇಕು. ಯಾಕಂದರೆ ಇಲ್ಲಿ ಬಂದುಬಿಟ್ಟು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹಾಕಿದಷ್ಟು, ಎಷ್ಟು ನೀವು ಹಾಕ್ತೀರ ಕರ್ಬೇವಿನ ಸೊಪ್ಪು ಅಷ್ಟು ಟೇಸ್ಟ್ ಬರ್ತದೆ. ಅದಾದಮೇಲೆ ನಾಟಿ ಕರ್ಬೇವಿನ ಸೊಪ್ಪು ಇರಬೇಕು, ಅದನ್ನೇ ತೊಗೊಬರ್ಬೇಕು, ನಾಟಿನೇ ತರಬೇಕು. ಯಾಕಂದರೆ ನಾಟಿ ಚೆನ್ನಾಗಿ ಸ್ಮೆಲ್ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಹೆಂಗೆ ಬಂದಿದೆ ನೋಡಿದ್ರೆ. ಸೊ ಈಗ ಏನು ಮಾಡಬೇಕು, ಮತ್ತೆ ಕ್ಲೋಸ್ ಮಾಡಿ ಇಡಬೇಕು. ನೋಡಿ ಎಷ್ಟು ಟೇಸ್ಟಾಗಿ ಹೆಂಗಿದೆ ನೋಡಿದ್ರಾ? ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ದೋಸೆಗಂತೂ ಇನ್ನೂ ಚೆನ್ನಾಗಿರ್ತದೆ, ಮುದ್ದೆಗಂತೂ ಚೆನ್ನಾಗಿರ್ತದೆ. ಯಾಕಂದರೆ ನಾನು ಮುದ್ದೆಯಲ್ಲೇ ತಿಂದಿದ್ದು ತುಂಬ ಚೆನ್ನಾಗಿತ್ತು. ನನ್ನ ಮಗಳ ಫೇವ್ರೆಟ್ಟು, ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟವಾದ ಅಡುಗೆ ಇದು. ಸೊ ಹಾಗಾಗಿ ಇದನ್ನು ನಾನು ಭಾನುವಾರ ಇಲ್ಲಾಂದರೆ ವಾರಕ್ಕೊಂದ್ಸರಿ, ಇಲ್ಲಾಂದರೆ 2 ವಾರಕ್ಕೊಂದ್ಸರಿ, ಯಾಕಂದರೆ ಗಂಡಸರಿಗೆ ಹೆಚ್ಚಾಗಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೆಚ್ಚಾಗಿ ಇದನ್ನು ಮಾಡೋದಿಲ್ಲ. ಸೊ ಹಾಗಾಗಿ ನೋಡಿ ಹೆಂಗೆ ಕುದೀತಾ ಇದೆ ನೋಡಿದ್ರಾ? ಇವಾಗ ಏನು ಮಾಡಬೇಕು, ಆ ಕರ್ಬೇವಿನ ಸೊಪ್ಪು ವಾಸನೆ ಇದೆಯಲ್ಲ ಅದೆಲ್ಲ ಹಿಡಿಬೇಕಂದ್ರೆ ನಾವು ತಟ್ಟೆನ ಮುಚ್ಚಿಬಿಡಬೇಕು. ತಟ್ಟೆನ ಮುಚ್ಚಿಬಿಟ್ಟು ನಾವು ಸ್ಲಿಮ್ಮಾಗಿ ಹಂಗೆ ನೋಡಿದ್ರಾ ಇಷ್ಟು ಸ್ಲಿಮ್ಮಲ್ಲಿ ಇಡಬೇಕು. ಇಟ್ಬಿಟ್ಟು ಬಿಟ್ಬಿಡಬೇಕು. ಎಷ್ಟೊತ್ತು, ಒಂದು 10 ಮಿನಿಟ್ಸ್ ಬಿಡಬೇಕು. ಆವಾಗ ಅದೇನಾಗುತ್ತೆ, ಆ ಕರ್ಬೇವಿನ ಸೊಪ್ಪಿನ ಎಲ್ಲ ಇದಿದೆಲ್ಲ ವಾಸನೆ ಮತ್ತು ಅದರಲ್ಲಿರುವಂಥ ಎಲ್ಲ ಹಿಡ್ಕೊಳ್ತಾಯಿದೆ, ಮಟನ್ಗೆ ಹೋಗಿ ಹಿಡ್ಕೊಳ್ತಾಯಿದೆ. ಮತ್ತು ನಾವು ತೆಗೆಯುವಾಗ ನಿಮ್ಗೆ ತೋರಿಸ್ತೀನಿ ಅದರ ಎಷ್ಟು ಚೆಂದ ಒಂದು ಫ್ಲೇವರ್ ಬಂದಿರ್ತದೆ ಅಂತ. ಈಗ ನೋಡೋಣ ಎಷ್ಟು ಬೆಂದಿದೆ ಅಂತ ನೋಡೋಣ. ನೋಡಿ ಈ ಥರ ಬೆಂದಿದೆ. ಈಗ ನಾನು ನಿಮ್ಗೆ ಹೇಳಿದ್ದೆಲ್ಲ ಜೀರಿಗೆ ಪುಡಿ ಬೇಕಾದರೆ ಹಾಕ್ಕೋಬೋದು ಅಂತ. ನಾನು ಇವಾಗ ಜೀರಿಗೆ ಪುಡಿ ಹಾಕ್ತೀನಿ, ಯಾಕಂದರೆ
ಆ ವಾಸನೆ ಹಂಗೆ ಇರಬೇಕಂತ ಇವಾಗ ಒಂದು ಚೂರು ಜೀರಿಗೆ ಪುಡಿ ಹಾಕ್ತೀನಿ. ಜೀರಿಗೆ ಪುಡಿ ಹಾಕ್ಬಿಟ್ಟು ಕಲಿಸ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಅದು ಇರಬೇಕು ವಾಸನೆ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬೇಡ. ನನಗಂತೂ ಸ್ವಲ್ಪ ಇಷ್ಟ, ಹಾಗಾಗಿ ಜೀರಿಗೆ ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ಅಂದರೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪೌಡ್ರು, ಮೆಣಸಿನ ಪೌಡ್ರು ಎಲ್ಲ ನಾನು ಪೌಡ್ರ್ ತರಲ್ಲ, ಮಾಡಿ ಇಟ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ. ಈಗ ನೋಡಿದ್ರಾ ವಾಸನೆ ಚೆನ್ನಾಗಿ ಘಮ ಘಮ ಅಂತ ಇದೆ. ಅಂದರೆ ಈ ಕರಿಬೇವಿನ ಸೊಪ್ಪು ಮತ್ತು ಈ ಈರುಳ್ಳಿ ನೋಡಿದ್ರಾ, ಈರುಳ್ಳಿ ನೋಡಿ ಹಿಂಗಿರಬೇಕು ಈರುಳ್ಳಿ. ಅಂದರೆ ಫುಲ್ ಬೆಂದೋಗಿ ಕರಕರ ಅಂತ ಇದ್ದರೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಈ ಥರ ನೋಡಿ ಇವಾಗ ಬೆಂದಿದೆ. ನೋಡಿ ಈಗ ಹೆಂಗೆ ಬೆಂದಿದೆ ನೋಡಿದ್ರಾ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತದೆ ನೋಡಿ. ಸೊ ಇದನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯಬೇಕು. ಯಾಕಂದರೆ ಇಲ್ಲದ್ರೆ ಇದೆಲ್ಲ ಮಂಗಳತಿಥಿ ಅಂತಾರಲ್ಲ, ಅದು ಬೆಂದಿರಲ್ಲ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಡಬೇಕು. ಇಟ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಕಾಯಿಲಿ ನಾವು ಕಾಯಿನ. ಸೊ ಅದು ಇನ್ನೂ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಇನ್ನೇ ಬಂದಿಲ್ಲ ಇನ್ನು ಮೇಲೆ. ಸೊ ಇನ್ನೂ ಬೇಯಬೇಕು ಅಂತ ಅರ್ಥ. ಸೊ ಮುಚ್ಚೋಣ. ಸೊ ಈಗ ನೋಡೋಣ ಹೆಂಗೆ ಬೆಂದಿದೆ ಅಂತ. ನೋಡಿ ಈ ಥರ ಎಣ್ಣೆ ಬರಬೇಕು. ಈ ಥರ ಬಂದರೆ ನೋಡೋದಕ್ಕೆ ಟೇಸ್ಟಾಗಿರ್ತದೆ. ಮತ್ತು ಎಲ್ಲ ಉಪ್ಪು ಖಾರ ಮತ್ತು ಎಲ್ಲ ಹಿಡ್ದಿರ್ತದೆ ಚೆನ್ನಾಗಿ ಲಿವರ್ಗೆ. ಸೊ ಇವಾಗ ನಾವೇನು ಮಾಡಬೇಕು, ಕೊತ್ತಂಬರಿ ಸೊಪ್ಪು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಉದುರಿಸ್ಬೇಕು. ಹಿಂಗೆ ಅಂದರೆ ಹಿಂಗೆ ಉದುರಿಸ್ಬೇಕು. ಹಿಂಗೆ ಡೆಕೋರೇಷನ್ ಥರ ಮಾಡಿ ಹಿಂಗೆ ಉದುರಿಸ್ಕೋಬೇಕು. ಹಿಂಗೆ ಅಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡು ಹಂಗೆ ಹಾಕಬೇಕು. ಅದಾದಮೇಲೆ ಇದನ್ನು ಒಂದು ಸ್ವಲ್ಪ ಹಿಂಗೆ ಮಾಡಬೇಕು. ಯಾಕಂದರೆ ಕೊತ್ತಂಬರಿ ಎಲ್ಲದಕ್ಕೆ ಹಿಡಿಬೇಕಲ್ವ. ಕೆಲವು ಜನ ಹಾಕಿ ಬಿಟ್ಬಿಡ್ತಾರೆ, ಹಂಗೆ ಬೇಡ. ಇದನ್ನು ಯಾಕಂದರೆ ಕೊತ್ತಂಬರಿ ಎಲ್ಲದಕ್ಕೂ ಹಿಡಿಬೇಕಂದ್ರೆ ನಾವು ಒಂಚೂರು ಹಿಂಗೆ ತಿರುಗಿಸ್ಬೇಕು ಅಷ್ಟೇ. ಏನು ತುಂಬ ತಿರುಗಿಸ್ಬೇಕಾಗಿಲ್ಲ, ಒಂದು ಸ್ವಲ್ಪ ಹಂಗೆ ಅಷ್ಟೇ. ಸೊ ಆಯಿತು ನೋಡಿದ್ರಾ. ಈಗೇನು ಮಾಡಬೇಕು, ಯಾಕಂದರೆ ಕೊತ್ತಂಬರಿ ಹಾಕ್ಬಿಟ್ಟು ಹಂಗೆ ನಾವು ಇಳಿಸ್ಕೋಬಾರ್ದು. ಅಂದರೆ ಅದರ ಆ ಫ್ಲೇವರು ಮತ್ತು ಆ ವಾಸನೆ ನಮಗೆ ಬೇಕು ಅಂದರೆ ಒಂದು 2 ಮಿನಿಟ್ಸು ಮುಚ್ಚಿಡಬೇಕು. ಮುಚ್ಚಿಟ್ಬಿಟ್ಟು ಹಂಗೆ ಬಿಟ್ಬಿಡಬೇಕು. ಒಂದು 2 ಮಿನಿಟ್ಸ್ ಬಿಡಬೇಕು. 2 ಮಿನಿಟ್ಸ್ ಆದಮೇಲೆ ನಾವು ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ್ರೆ ಆಯಿತು, ಲಿವರ್ ಫ್ರೈ ರೆಡಿ ಆಗುತ್ತೆ. ಆಫ್ಟರ್ 2 ಮಿನಿಟ್ಸು ಹೆಂಗಿದೆ ಅಂತ ನೋಡೋಣ. ನೋಡಿ ಈ ಥರ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಯಿಲೆಲ್ಲ ಹಂಗೆ ಬಂದಿದೆ. ಆಯಿಲೆಲ್ಲ ಮೇಲೆಲ್ಲ ಬಂದಿದೆ. ಸೊ ಇವಾಗ ಏನು ಮಾಡಬೇಕು, ನಾವು ಆಫ್ ಮಾಡಿಬಿಡ್ಬೇಕು. ಸ್ಟವ್ನ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ಸ್ಟವ್ ನಾನು ಆಫ್ ಮಾಡಿ ಆಯಿತು. ಆಮೇಲೆ ನಮಗೆ ನಾವು ಸರ್ವ್ ಮಾಡ್ಕೋಬೋದು. ಇವಾಗ ಸರ್ವ್ಗೆ ರೆಡಿಯಾಗಿದೆ. ಇವಾಗ ಬೇಕಾದ್ರೆ ಒಂದು 2 ನಿಮಿಷ ನೀವು ಬೇಕಾದರೆ ಪ್ಲೇಟ್ ಮುಚ್ಚಿ ಹಂಗೆ ಇಟ್ಬಿಟ್ಟು ಸರ್ವ್ ಮಾಡಿ. ಇವಾಗ ಬೆಂದಿರ್ತದೆ, ಚೆನ್ನಾಗಿ ಬಂದಿದೆ ನೋಡಿ. ಎಣ್ಣೆ ಎಲ್ಲ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಂದಿದೆ ನೋಡಿದ್ರಾ. ಇದೆಲ್ಲ ಎಣ್ಣೆ ಬಂದಿದೆ ನೋಡಿದ್ರಾ. ಸೊ ಅದಕ್ಕಾಗಿ ನಾನು ಹೇಳೋದು, ಹೆಚ್ಚಾಗಿ ಗಂಡಸು ತಿನ್ನಬಾರ್ದು. ನಾನು ಕೆಲವು ಪಾಯಿಂಟ್ಸ್ಗಳು ಹೇಳಿದ್ದೀನಿ ನಿಮಗೆ, ಯಾಕಂದರೆ ನಾನು ಮೆಡಿಕಲ್ ಲೈನಲ್ಲಿ ಇದ್ದಿದ್ದರಿಂದ ನನಗೆ ಗೊತ್ತಿದೆ. ಸೊ ಹಂಗಾಗಿ ಹೆಚ್ಚಾಗಿ ಗಂಡಸು ತಿನ್ನಬಾರ್ದು. ಈ ಆರ್ಗನ್ ಅನ್ನೋ ಪದಾರ್ಥಗಳು ಯಾವುದೇ ಆಗಲಿ ಆರ್ಗನ್ಸ್ನ ಹೆಚ್ಚಾಗಿ ತಿನ್ನಬಾರ್ದು. 1 ಪೀಸು 2 ಪೀಸು ಓಕೆ. ಕೆಲವು ಜನ ಬೆಳಗಿಂದ ಸಾಯಂಕಾಲ ತನಕ ಅದೇ ತಿಂತಾರೆ. ತಿನ್ನುವಾಗ ಏನಾಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ. ಆರ್ಗನ್ಸು ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಒನ್ಸ್ ಇನ್ ಎ ವೈಲ್ ಮಾಡ್ಬೋದು. ಮುದ್ದೆಗೆ ಲಿವರ್ ಫ್ರೈನ ಹಾಕ್ಕೊಂಡಿದ್ದೀನಿ ಹಿಂಗೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಬೆಳ್ಳಗೆ ಸ್ವಲ್ಪ ಮುದ್ದೆ ಮಾಡಿದ್ದೀನಿ ನೋಡಿ. ಲಿವರ್ ಹೆಂಗಿದೆ ಅಂತ ನೋಡಿದ್ರಾ. ಟೇಸ್ಟಿಗೆ ಇವಾಗ ನೋಡೋಣ, ಟೇಸ್ಟ್ ನೋಡೋಣ ಹೆಂಗಿದೆ ಅಂತ.